ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಎದ್ದಾಕ್ಷಣ ನೀರು ಕುಡಿತಾ ಇದ್ದೀರಾ? ಸರಿ, ಹಾಗಾದರೆ ನಿಮ್ಮಂಥ ಆರೋಗ್ಯವಂತರು ಯಾರು ಇರೋಕ್ಕೆ ಸಾಧ್ಯ ಇಲ್ಲ ಬಿಡಿ. ಹೌದು, ಬೆಳಗ್ಗೆ ಎದ್ದಾಕ್ಷಣ ನೀರು ಕುಡಿಯೋದು ಒಂದು ಒಳ್ಳೆಯ ಅಭ್ಯಾಸ. ಈ ಥರ ನೀರು ಬೆಳಗ್ಗೆ ಎದ್ದಾಕ್ಷಣ ನಾವು ನೀರು ಕುಡಿಯೋದ್ರಿಂದ ಎಷ್ಟೊಂದು ಲಾಭಗಳಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಇಂದಿನ ಬಿಸಿ ಜೀವನದಲ್ಲಿ ನಾವು ಆರೋಗ್ಯವನ್ನು ಗಮನಿಸೋದೇ ತುಂಬ ಕಡಿಮೆ ಆಗಿಬಿಟ್ಟಿದೆ ಅಲ್ವಾ? ಸಣ್ಣ ಸಣ್ಣ ಅಭ್ಯಾಸಗಳನ್ನು ಮರೆತೇ ಬಿಟ್ಟಿದ್ದೀವಿ. ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಾ ಇದ್ರು, ಕೆಲವು ಸರಳ ಉಪಾಯಗಳನ್ನು, ಸರಳ ಅಭ್ಯಾಸಗಳನ್ನು ಹಿರಿಯರು ಯಾವಾಗಲೂ ಹೇಳ್ತಾ ಇರ್ತಿದ್ರಲ್ವ. ಅವುಗಳು ಎಂದಿಗೂ ಕೂಡ ನಮಗೆ ಆರೋಗ್ಯಕ್ಕೆ ತುಂಬ ಉಪಯೋಗವಾಗ್ತವೆ. ಬಟ್ ಅವುಗಳನ್ನೆಲ್ಲ ಮರೆತಿದ್ದೀವಿ ನಾವು ಈ ದಿನ. ಇಂದಿನ ಜೀವನದಲ್ಲಿ ಹೇಗಾಗಿದೆ ಅಂದರೆ, ಪ್ರತಿಯೊಬ್ಬರು ಕೂಡ ಬಿಸಿ ಬಿಸಿ ಬಿಸಿ, ಯಾವುದಕ್ಕೂ ಟೈಮ್ ಇಲ್ಲ. ಸೊ ಮತ್ತು ಇವು ಕೆಲವರಂತೂ ಬಿಡಿ, ಬೆಳಗ್ಗೆ ಎದ್ದಾಕ್ಷಣ ಮುಖ್ಯ ಇವಾಗೊಂದು ಅಭ್ಯಾಸ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದು. ಅದೇ ಒಂದು ನೀರು ಕುಡಿದ ಹಾಗೆ ಅವರಿಗೆ, ಅಷ್ಟೊಂದು ಮೊಬೈಲ್ಗೆ ಅಂಟ್ಕೊಂಡಿರ್ತಾರೆ. ಸೊ ಬೆಳಗ್ಗೆ ಎದ್ದಾಕ್ಷಣ ಮೊಬೈಲ್ ನೋಡ್ತಾರೆ. ಸೊ ಅವುಗಳನ್ನೆಲ್ಲ ಬಿಟ್ಟು ಫಸ್ಟು ನಮ್ಮ ಹೆಲ್ತನ್ನು ನೋಡ್ಕೋಬೇಕಲ್ವಾ. ಸೊ ಮುಖ್ಯವಾಗಿ ನಾವು ಬೆಳಗ್ಗೆ ಎದ್ದಾಕ್ಷಣ ಪಾಲಿಸಬೇಕಾದ ಮೊದಲನೇ ಅಭ್ಯಾಸ ಅಂತಲೇ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದು. ಇದರಿಂದ ಎಷ್ಟು ಲಾಭಗಳಿದೆ ಗೊತ್ತಾ ದೇಹಕ್ಕೆ? ಅಷ್ಟೊಂದು ಲಾಭಗಳಿದೆ. ಸೊ ಏನೇನು ಲಾಭಗಳಿದೆ ಅನ್ನೋದನ್ನು ನೋಡೋಣ. ಇನ್ನು ಕೆಲವರಂತೂ ಮೊಬೈಲ್ ಬಿಟ್ಬಿಡಿ, ಅತ್ಲಾಗೆ ಮೊಬೈಲ್ ಆಯಿತು. ಇನ್ನು ಕೆಲವರಂತೂ ಟೀ, ಕಾಫಿ, ಬೆಳಗ್ಗೆ ಎದ್ದಾಕ್ಷಣ ಬೆಡ್ ಕಾಫಿ ಬೇಕು, ಬೆಳಗ್ಗೆ ಎದ್ದಾಕ್ಷಣ ಟೀ ಬೇಕು. ಈ ಥರದವರು ಕೂಡ ತುಂಬ ಹೆಚ್ಚಾಗ್ತಾ ಇದ್ದಾರೆ. ಸೊ ಬೆಳಗ್ಗೆ ಎದ್ದಾಕ್ಷಣ ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿಯೋದು ಕೂಡ ತುಂಬ ಡೇಂಜರ್, ಆ್ಯಂಡ್ ಕಾಫಿ ಕುಡಿಯೋದು ಕೂಡ ತುಂಬ ಡೇಂಜರ್. ಸೊ ಪ್ಲೇನ್ ವಾಟರ್ ಕುಡಿಯೋ ಅಭ್ಯಾಸ ಕೆಲವರಿಗೆ ಮಾತ್ರ ಇರುತ್ತೆ. ನಿಜವಾಗಿ ಆ ಅಭ್ಯಾಸ ಇಟ್ಟುಕೊಂಡವರೇ ಆರೋಗ್ಯವಂತರು ಅಂತ ಹೇಳ್ಬೋದು. ಸೊ ನಮ್ಮ ದೇಹಕ್ಕೆ ನೀರು ಎಷ್ಟು ಮುಖ್ಯ ಗೊತ್ತಾ? ಊಟ ಇಲ್ಲದೇ ನಾವು ಕೆಲವು ದಿನಗಳು ಎಷ್ಟು ದಿನ ಇರೋಕ್ಕೆ ಆಗಲ್ಲ, ಕೆಲವು ದಿನ ಇರ್ಬೋದು ಊಟ ಇಲ್ಲದೇ. ಆದರೆ ನೀರು ಇಲ್ಲದೇ ದೇಹ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಇನ್ನು ರಾತ್ರಿ ಮಲಗುವಾಗ ನಾವು ಸುಮಾರು 6ರಿಂದ 8 ಗಂಟೆಗಳವರೆಗೆ ದೇಹಕ್ಕೆ ನೀರು ಸಿಗೋದಿಲ್ಲ ನಮಗೆ. ಸೊ ಅದರಿಂದ ಕೂಡ ಬೆಳಗ್ಗೆ ಎದ್ದಾಕ್ಷಣ ದೇಹಕ್ಕೆ ನೀರಿನ ಅವಶ್ಯಕತೆ ತುಂಬಾ ಇರುತ್ತೆ. ಸೊ ಬೆಳಗ್ಗೆ ಎದ್ದಾಕ್ಷಣ ನೀರು ಕುಡಿಯೋದ್ರಿಂದ ದೇಹದ ಟೈರ್ಡ್ನೆಸ್ ಕಡಿಮೆ ಆಗುತ್ತೆ. ಇನ್ನು ಒಂದೊಂದೇ ಇದರ ದೇಹದ ನೀರು ಬೆಳಗ್ಗೆ ಎದ್ದಾಕ್ಷಣ ನೀರು ಕುಡಿಯೋದ್ರಿಂದ ದೇಹಕ್ಕೆ ಆಗುವ ಒಂದೊಂದೇ ಲಾಭಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ದೇಹದ ಒಳಗಿನ ಕಸದ ಅಂಶ ಏನಿರುತ್ತೆ ಅದು ಹೊರಗೆ ಹಾಕಲಿಕ್ಕೆ ಸಹಾಯ ಮಾಡುತ್ತೆ. ಹೌದು, ನಮ್ಮ ದೇಹ ಪ್ರತಿದಿನ ಕೆಲಸ ಮಾಡ್ತಾ ಇರುತ್ತಲ್ವ. ನಾವು ಆ ಸಮಯದಲ್ಲಿ ಕೆಲವು ವಿಷಕಾರಿ ಅಂಶಗಳು ಕೂಡ ದೇಹದಲ್ಲಿ ಸೇರಿರ್ತವೆ. ಬೆಳಗ್ಗೆ ನೀರು ಕುಡಿಯೋದ್ರಿಂದ ಅವು ಮೂತ್ರ ಅಥವಾ ಬೆವರಿನ ಮೂಲಕ ಹೊರಹೋಗಲು ಸಹಾಯ ಆಗುತ್ತೆ. ಸೊ ಇದು ಮೊದಲನೇ ಉಪಯೋಗ. ದೇಹದಲ್ಲಿ ಸೇರಿರುವಂತಹ ಎಲ್ಲ ವಿಷಕಾರಿ ಅಂಶಗಳನ್ನು ನೀರು ಕುಡಿಯೋದ್ರಿಂದ ಅದು ಮೂತ್ರದ ಮೂಲಕ ಅಥವಾ ಬೆವರಿನ ಮೂಲಕ ಹೊರಹೋಗುತ್ತೆ. ಅದಕ್ಕೋಸ್ಕರ ನೀರನ್ನು ಬೆಳಗ್ಗೆ ಎದ್ದಾಕ್ಷಣ ಕುಡಿಬೇಕು. ಇನ್ನು ಎರಡನೇದಾಗಿ, ಹೊಟ್ಟೆ ಕ್ಲೀನ್ ಆಗಿರಲು ಸಹಾಯ ಮಾಡುತ್ತೆ ಅಂತ. ಇನ್ನು ಕೆಲವರಿಗೆ ನೋಡಿ, ಬೆಳಗ್ಗೆ ಎದ್ದಾಕ್ಷಣ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ತುಂಬ ಇರುತ್ತೆ ಅಲ್ವಾ. ಬೆಳಗ್ಗೆ ಕಾನ್ಸ್ಟಿಪೇಷನ್, ನನಗೆ ಮಲ ಹೋಗ್ತಾ ಇಲ್ಲ, ಗಟ್ಟಿಯಾಗಿದೆ, ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ ತುಂಬ ಅನುಭವಿಸ್ತಾ ಇರ್ತಾರೆ. ಅದು ತುಂಬ ಚಿತ್ರಹಿಂಸೆ ಅನುಭವಿಸ್ತಿರ್ತಾರೆ. ಅದು ಮಲ ಹೊರಗೆ ಸಲೀಸಾಗಿ ಹೋಗಲಿಲ್ಲ ಅಂದರೆ. ಸೊ ಅದಕ್ಕೂ ಕೂಡ ಕಾರಣ ಇದೇ ಆಗಿರುತ್ತೆ. ಅಂದರೆ ನೀರನ್ನು ಕರೆಕ್ಟಾಗಿ ಕುಡಿಯಲ್ಲ. ಸೊ ನೀರು ದೇಹದಲ್ಲಿ ಕಡಿಮೆ ಕುಡಿಯೋದ್ರಿಂದ ಕೂಡ ಈ ಥರ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗತ್ತೆ. ಸೊ ಬೆಳಗ್ಗೆ ಸರಿಯಾಗಿ ಸ್ವಲ್ಪ ಉಗುರುಬೆಚ್ಚಿನ ನೀರು ಕುಡಿಯೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಈ ಥರ ಕುಡಿಬೇಕಾಗುತ್ತೆ. ಸೊ ಅದರಿಂದ ಡೈಜೆಷನ್ ನಮಗೆ ಇಂಪ್ರೂವ್ ಆಗ್ತಾ ಬರುತ್ತೆ, ಹೊಟ್ಟೆ ಹಗುರವಾಗಿ ಅನ್ನಿಸ್ತಾ ಇರುತ್ತೆ. ಸೊ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಗೂ ಕೂಡ ನೀರು ತುಂಬ ಸಹಾಯಕಾರಿ ಅಂತಲೇ ಹೇಳ್ಬೋದು. ಇದು ಎರಡನೇ ಕಾರಣ ಆಯಿತು. ಇನ್ನು ಮೂರನೇದಾಗಿ, ನಮ್ಮ ಮುಖ ಸುಂದರವಾಗಿ ಕಾಣಬೇಕು ಅಂತ ಯಾರಿಗೆ ಇಷ್ಟ ಆಗಿರಲ್ಲ ಹೇಳಿ? ಪ್ರತಿಯೊಬ್ಬರೂ ಕೂಡ ಇಷ್ಟಪಡ್ತಾರಲ್ವಾ. ನಾವು ಚೆಂದ ಕಾಣಬೇಕು, ನಾವು ಸುಂದರವಾಗಿರಬೇಕು ಅಂತ. ಸೊ ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಸರಿಯಾಗಿದ್ದರೆ ಮಾತ್ರ ಸ್ಕಿನ್ ಗ್ಲೋ ಮತ್ತು ಹೆಲ್ದಿಯಾಗಿ ಕಾಣುತ್ತೆ. ಸೊ ಮುಖ ಡಲ್ಲಾಗಿದೆ ಅಂತ ಒಂದೊಂದು ಸತಿ ನಮಗೆ ಫೀಲ್ ಆಗುತ್ತೆ ಅಲ್ವಾ. ಫೀಲ್ ಆಗೋದಕ್ಕೆ ಕಾರಣನೇ ಫಸ್ಟು ನಮ್ಮದು ಬಾಡಿ ಹೈಡ್ರೇಷನ್ ಕೂಡ ತುಂಬ ಮುಖ್ಯವಾಗಿರುತ್ತೆ. ಸೊ ನಾವು ಸರಿಯಾಗಿ ನೀರು ಕುಡಿತಾ ಇರಲ್ಲ, ಅದರಿಂದನೇ ನಮ್ಮದು ಸ್ಕಿನ್ ತುಂಬ ಡಲ್ ಅನ್ನಿಸ್ತಿರುತ್ತೆ. ಯಾವಾಗಲೂ ಸ್ವಲ್ಪ ಒಮ್ಮೆಗೆಲೇ ಒಂದಸ್ತಿಗೆ ನೀರು ಕುಡಿಯೋದಕ್ಕಿಂತ ಸ್ವಲ್ಪ ಹಾಫ್ ಆನ್ ಅವರ್ ಬಿಟ್ಟು ಅಥವಾ 1 ಅವರ್ ಬಿಟ್ಟು ಸ್ವಲ್ಪ ನೀರು ಕುಡಿಯೋದ್ರಿಂದ ಕೂಡ ನಮ್ಮ ಬಾಡಿಗೆ ತುಂಬ ಸ್ಕಿನ್ ಗ್ಲೋಗೆ ಕೂಡ ತುಂಬ ಇದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇದು ಮೂರನೇ ಕಾರಣ ಆಯಿತು. ಇನ್ನು ನಾಲ್ಕನೇದಾಗಿ,
ದೇಹ ತುಂಬ ಟಯರ್ಡ್ ಅನ್ನಿಸ್ತಾ ಇರುತ್ತಲ್ವಾ, ಆ ಟಯರ್ಡ್ನೆಸ್ ಕಡಿಮೆ ಮಾಡಲಿಕ್ಕೆ ಕೂಡ ಈ ನೀರು ಕುಡಿಯೋದ್ರಿಂದ ಸಹಾಯ ಆಗುತ್ತೆ. ಬೆಳಗ್ಗೆ ಎದ್ದಾಕ್ಷಣ ಟಯರ್ಡ್ ಫೀಲ್ ಆಗೋದು ಕಾಮನ್ ಆಗಿದೆ ಕೆಲವರಿಗೆ. ಆ ಸಮಯದಲ್ಲಿ ಒಂದು ಗ್ಲಾಸ್ ನೀರು ಕುಡಿಯೋದ್ರಿಂದ ಬಾಡಿ ಆ್ಯಕ್ಟಿವೇಟ್ ಆಗಲು ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಟಯರ್ಡ್ನೆಸ್ ಕೂಡ, ಬಾಡಿ ಟಯರ್ಡ್ನೆಸ್ ಕೂಡ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. 4ನೇದಾಗಿ. ಇನ್ನು 5ನೇದಾಗಿ ತೂಕ ನಿಯಂತ್ರಣಕ್ಕೂ ಕೂಡ ಸಹಾಯ ಮಾಡುತ್ತೆ. ಕೆಲವರು ಹಸಿವೆ ಅಂತಿರ್ತಾರಲ್ವ, ಯಾವಾಗಲೂ ನನಗೆ ಹಸಿವೆ ಆಗಿರುತ್ತೆ ಅಂತ. ಇದು ಆ್ಯಕ್ಚುಲಿ ನಿಜ ಹಸಿವೆ ಆಗಿರೋದಿಲ್ಲ. ಅಂದರೆ ದೇಹದಲ್ಲಿ ನೀರಿನ ಅಗತ್ಯ ಕಡಿಮೆ ಆದಾಗ ಇದು ಹಸಿವೆ ಅನ್ನೋ ಫೀಲ್ ಕೊಡುತ್ತೆ ಅಷ್ಟೇ. ಸೊ ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಯೋದ್ರಿಂದ ನಮಗೆ ಹಸಿವೆ ಅನ್ನೋದು, ತುಂಬ ಹಸಿವೆ ಆಗೋದು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ವೆಯ್ಟ್ ಲಾಸ್ ಕೂಡ ಕಡಿಮೆ ಆಗುತ್ತೆ. ವೆಯ್ಟ್ ಕಂಟ್ರೋಲ್ಗೆ ಇದು ಒಂದು ಇಂಡೈರೆಕ್ಟಾಗಿ ನಮಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬ ದಪ್ಪ ಇದ್ದವರು ಕೂಡ ಬೆಳಗ್ಗೆ ಎದ್ದಾಕ್ಷಣ ನೀರು ಕುಡಿಯೋದನ್ನು ಖಂಡಿತ ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ತುಂಬಾ ಲಾಭ ಆಗ್ತಾ ಹೋಗುತ್ತೆ, ಸಣ್ಣ ಆಗ್ತಾ ಹೋಗ್ತೀರಾ. ಸೊ ಒಂದು ವಿಷಯ ನೆನಪಿನಲ್ಲಿಡಬೇಕು, ಬೆಳಗ್ಗೆ ಎದ್ದಾಕ್ಷಣ ತುಂಬ ತಣ್ಣೀರು ಮಾತ್ರ ಕುಡಿಯೋಕ್ಕೆ ಹೋಗಬಾರ್ದು. ಸ್ವಲ್ಪ ನಾರ್ಮಲ್ ಅಥವಾ ಉಗುರು ಬೆಚ್ಚಗಿನ ನೀರು ಅಂತ ಹೇಳ್ತಾರಲ್ಲ, ಆ ಥರದ್ದು ಕುಡಿಯೋದು ಉತ್ತಮವಾಗಿರುತ್ತೆ. ಹಾಗೆ ಈ ನೀರಿಗೆ ಒಂದು ಸಣ್ಣ ಚಿಟಿಕೆ ಅರಿಶಿನ ಹಾಕಿ ಕುಡಿಯೋದ್ರಿಂದ ಕೂಡ ತುಂಬ ಲಾಭ ಇದೆ. ಅದು ದೇಹದ ವಿಷಕಾರಿ ಅಂಶಗಳನ್ನೆಲ್ಲ ಹೊರಗಡೆ ಹಾಕುತ್ತೆ ಅಂತಲೇ ಹೇಳ್ಬೋದು. ಒಂದು ಸಣ್ಣ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ಕುಡಿಬಹುದು. ಇನ್ನು ಒಂದೇ ದಿನ ನೀರು ಕುಡಿದ್ಬಿಟ್ಟು, ತುಂಬ ನೀರು ಕುಡಿದ್ಬಿಟ್ಟು ಏನು ರಿಸಲ್ಟ್ ಸಿಗಲಿಲ್ಲ ನನಗೆ ಅಂತ ಮಾತ್ರ ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾಕಂದರೆ ಒಳ್ಳೆಯ ಅಭ್ಯಾಸಗಳಿಗೆ ಸಮಯ ಬೇಕಾಗುತ್ತೆ. ಪ್ರತಿದಿನ ಕಂಟಿನ್ಯೂ ಮಾಡಿದರೆ ದೇಹದಲ್ಲಿ ಆರೋಗ್ಯದ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಬದಲಾವಣೆಯನ್ನು ಕಾಣಬಹುದು. ನಾವು ನಮ್ಮ ಆರೋಗ್ಯ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಇಲ್ಲ, ನಾವು ಪ್ರತಿದಿನ ಮಾಡೋ ಸಣ್ಣ ಸಣ್ಣ ಅಭ್ಯಾಸಗಳಲ್ಲೇ ಅಡಗಿದೆ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ಅದರಿಂದ ಈ ಒಂದು ಸಣ್ಣ ಅಭ್ಯಾಸವನ್ನು ಶುರು ಮಾಡಿ ಅಂತ ಹೇಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋ ಬದಲು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿಯೋದನ್ನು ಅಭ್ಯಾಸ ಮಾಡಿ. ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.